ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಬೆಳವಣಿಗೆಯ ದೃಷ್ಟಿಯಿಂದ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಅವಧಿಯಲ್ಲಿ ರಾಜ್ಯವ್ಯಾಪಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿತು. ಕುಟುಂಬ ಮತ್ತು ನಾಗರಿಕರ ಮಾಹಿತಿಯ ಕುರಿತಂತೆ ಸಮೀಕ್ಷೆಯಲ್ಲಿ ಸತ್ಯ ಹಾಗೂ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು ಅಂತ ಬಸವನಗುಡಿಯ ಗೋಸಾಯಿ ಮಠದಲ್ಲಿ ವೇದಾಂತ ಆಚಾರ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮಿಗಳು ಕ್ಷತ್ರಿಯ ಮರಾಠ ಸಮುದಾಯದ ಸದಸ್ಯರಿಗೆ ಕರೆ ನೀಡಿದರು. ಸಮೀಕ್ಷೆ ವೇಳೆ ಸರಿಯಾದ ಮಾಹಿತಿ ಭರ್ತಿ ಮಾಡಿದಲ್ಲಿ ಮಾತ್ರ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿ ಅಂತ ತಿಳಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ಳಲು ಆದೇಶಿಸಿರುತ್ತಾರೆ. ಅದು ದಿನಾಂಕ 22/9/2025 ದಿನಾಂಕ 7/10/2025 ರಾಜ್ಯದಲ್ಲಿ ಇರುವಂತಹ ಎಲ್ಲ ಜಾತಿಗಳ ಸಮೀಕ್ಷೆಯನ್ನು ಮಾಡಲಾಗುತ್ತಿದ್ದು ಮತ್ತು ಆಧಾರ ಸಂಖ್ಯೆಯನ್ನು ಕೊಡುವುದು ಕೂಡ ಕಡ್ಡಾಯವಾಗಿ ಇರುತ್ತದೆ. ಕರ್ನಾಟಕದಲ್ಲಿರುವಂಥ ಮರಾಠ ಜನಾಂಗದವರು ಅಂದರೆ ನಮ್ಮ ಸಮಾಜದವರು ಸಮೀಕ್ಷೆಗೆ ಬಂದಂತಹ ಆಯೋಗದವರಿಗೆ ಸೂಕ್ತ ಮಾಹಿತಿಯನ್ನು ನೀಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ಧರ್ಮ, ಜಾತಿ, ಉಪಜಾತಿ, ಮಾತೃಭಾಷೆ ಇವುಗಳನ್ನು ಸರಿಯಾದ ಕ್ರಮ ಸಂಖ್ಯೆ ನೋಡಿ ದಾಖಲಿಸಬೇಕು. ಕ್ರಮ ಧರ್ಮ ಅಂಥೇಳಿ ಕಾಲಮ್ ಬಂದಾಗ ಹಿಂದೂ ಅಂಥೇಳಿ ಬರೆಯಬೇಕು. ಅದೇ ಕ್ರಮ ಸಂಖ್ಯೆ 9 ಜಾತಿ ಅನ್ನುವಂಥ ಶಬ್ದ ಬಂದಾಗ ಮರಾಠ ಅಂಥೇಳಿ ಬರೀಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಉಪಜಾತಿ ಅಂದರೆ ಸಬ್ಕ್ಯಾಸ್ಟ್ ಅಂಥೇಳಿ ಬಂದಾಗ ಕುಣಬಿ ಅಂತ ಹೇಳಿ ಬರೆಸಬೇಕು. ರಾಜ್ಯದಲ್ಲಿರುವಂಥ ಎಲ್ಲ ಮರಾಠ ಜನಾಂಗದವರ ಸಂಖ್ಯಾ ದೃಷ್ಟಿಯಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಎಲ್ಲ ಹಿತದೃಷ್ಟಿಯಿಂದ ಒಟ್ಟಾರೆ ಮಾಹಿತಿ ಒಂದೇ ಕಡೆ ಸಿಗುವ ದೃಷ್ಟಿಯಿಂದ ಎಲ್ಲ ಮರಾಠ ಜನಾಂಗದವರು ದಾಖಲೀಕರಿಸಲು ತಿಳಿಸಿದೆ. ಈ ಒಂದು ಮುಖ್ಯವಾಗಿರುವಂಥ ನಿರ್ಣಯವನ್ನು ಸಮಾಜದ ಹಿರಿಯ ಮುಖಂಡರಾಗಿರುವಂಥ ಮಾಜಿ ಗೃಹ ಮಂತ್ರಿಗಳು ಸನ್ಮಾನ್ಯ ಶ್ರೀ PGR ಸಿಂಧ್ಯಾಜಿಯವರ ಅಧ್ಯಕ್ಷತೆಯಲ್ಲಿ ಅನೇಕ ಮುಖಂಡರುಗಳು, ಅದರಲ್ಲಿ ವಿಶೇಷವಾಗಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ಜಿಯವರು ಹಾಗೂ ಆ ಸಭೆಯಲ್ಲಿ MLA ಆಗಿರುವಂಥ ನಮ್ಮ ಶ್ರೀನಿವಾಸ್ ಮಾನೇಜಿಯವರು, MLC MG ಮುಳೆಯವರು, ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಾಡಿನಲ್ಲಿ ಇರುವಂಥ ಎಲ್ಲ ಮುಖಂಡರುಗಳು ಹಾಗೂ ಸಮಾಜದ ಹಿತೈಷಿಗಳು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಈ ಕಳೆದ 11ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ವಿಶಾಲವಾಗಿರುವಂಥ ಮಹತ್ವ ಸಭೆಯನ್ನು ಮಾಡಿ ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ವಿಚಾರ ವಿಮರ್ಶೆಯನ್ನು ಮಾಡಿ ಈ ಒಂದು ನಿರ್ಣಯವನ್ನು ತಗೊಂಡಿರುವುದು ಭಾಳಷ್ಟು ಸಂತೋಷವಾಗಿರುವಂಥದ್ದು. ಹಾಗಾಗಿ ಯಾವುದೇ ವಿಚಾರ ಮಾಡದೆ ಎಲ್ಲ ಸಮಾಜದ ಹಿರಿಯರು, ಮುಖಂಡರು ಹಾಗೂ ಯುವಕರು, ಮಾತೆಯರು ಈ ನಿರ್ಣಯಕ್ಕೆ ತಾವೆಲ್ಲರೂ ಕೂಡ ಒಪ್ಪಿ ನಾವು ಏನು ಹೇಳಿದ್ದೀವಿ ಅಥವಾ ಏನು ನಿಮ್ಮ ಮನೆಗೆ ಬಂದು ಎಲ್ಲ ಸಮಾಜದ ಮುಖಂಡರು ಅಥವಾ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ತಮಗೆ ಬಂದು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ, ತಿಳಿಸಿ ಹೇಳ್ತಾ ಇದ್ದಾರೆ, ತಾವೆಲ್ಲರೂ ಕೂಡ ಅದು ಒಪ್ಪಿ ಏನು ಹೇಳ್ತಾ ಇದ್ದಾರೆ ಅದೇ ಮಾಡಿದರೆ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ಸರ್ಕಾರದ ಅನುದಾನವಾಗಲಿ ಅಥವಾ ಶೈಕ್ಷಣಿಕ, ಸಾಮಾಜಿಕ ಅಥವಾ ರಾಜಕೀಯ ದೃಷ್ಟಿಯಿಂದ ಕೂಡ ನಮಗೆ ಎಲ್ಲರೂ ನಾವು ಒಂದೇ ಅಂಥೇಳಿ ತೋರಿಸಿದಾಗ ಇದು ಖಂಡಿತವಾಗಿ ಉಪಯೋಗವಾಗಿದೆ. ಯಾಕೆಂದರೆ ಹಿಂದೆ ಸರ್ಕಾರವನ್ನು ಜನಗಣತಿ ಮಾಡಿದಾಗ ಕೇವಲ ಮಾತ್ರ 14 ಲಕ್ಷವನ್ನು ತೋರಿಸಿದ್ರು. ಅದು ಖಂಡಿತವಾಗಿ 14 ಲಕ್ಷಕ್ಕಿಂತ ಹೆಚ್ಚು ಸಮಾಜ ಇದೆ. ನಮ್ಮ ಸಮಾಜ
ಸುಮಾರು 40 ಲಕ್ಷದಿಂದ 50 ಲಕ್ಷಕ್ಕಿಂತ ಕೂಡ ಹೆಚ್ಚಿದೆ ಅನ್ನುವಂಥ ಮಾತು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲ ಒಂದೇ ಅಂಥೇಳಿ ನೋಂದಣಿ ಮಾಡಿದಾಗ ಜಾತಿಯಲ್ಲಿ ಮರಾಠ, ಉಪಜಾತಿಯಲ್ಲಿ ಕುಣಬಿ, ಧರ್ಮದಲ್ಲಿ ಹಿಂದೂ, ಭಾಷೆಯಲ್ಲಿ ಮರಾಠಿ ಅಂಥೇಳಿ ಬರೆದಾಗ ಖಂಡಿತವಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗಿದೆ. ಅನುಕೂಲದ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಎಲ್ಲ ಹಿರಿಯರು, ಮುಖಂಡರು ಈ ನಿರ್ಣಯವನ್ನು ತಗೊಂಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದಕ್ಕೆ ಸಹಮತದಿಂದ, ಸುಹೃದಯದಿಂದ ಇದು ಒಪ್ಪಿ ಕ್ರಮಬದ್ಧವಾಗಿ ಯಾರು ಕೂಡ ಇದು ಜನಗಣತಿ ಬಂದಿದಾಗ ತಾವೆಲ್ಲರೂ ಕೂಡ ಎಲ್ಲಿದ್ದರೂ ಕೂಡ ಬಂದು ಅದಕ್ಕೆ ಏನು ಹೇಳಿದೆವಲ್ಲ ಕ್ರಮಬದ್ಧವಾಗಿ ನೋಂದಣಿ ಮಾಡಿದಾಗ ಖಂಡಿತವಾಗಿ ಸಮಾಜಕ್ಕೆ ಒಳತಿಗಾಗಿ ಮಾಡುತ್ತಾ ಇದ್ದಾರೆ. ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ. ವರದಿ ಚಿರಂಜೀವಿ ಸುಪ್ರೀತ್, ವಿಸ್ಮಯ ನ್ಯೂಸ್ ಕನ್ನಡ.